ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ತಿಳ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವಾಯ್ಸ್ ಎಲ್ಲ ಹೋಗ್ಬಿಟ್ಟಿದೆ, ಏನಿಲ್ಲ ಕೋಲ್ಡ್ ಆಗಿದೆ, ಕೋಲ್ಡ್ ಕಾಫು ಫೀವರು ಎಲ್ಲ ಒಂದೇ ಸರಿ ಅಟ್ಯಾಕ್ ಆಗಿಬಿಟ್ಟಿದೆ. ತೋಟ ಚಿಕ್ಕಮಂಗ್ಳೂರು ಏರಿಯಾ ಅಂದರೆ ಕೇಳಬೇಕಾ, ಮಲ್ನಾಡು ಏರಿಯಾ ನಮಗೆ. ಸೊ ಬೇಡಿಕಾಯಿ ಹಿಡಿಯಕ್ಕೆ ಹೋಗ್ತಾ ಇದ್ದೀವಿ. ನಿಮಗೂ ತೋರಿಸ್ತೀನಿ ಬನ್ನಿ ಹೇಗೆ ಏಡಿ ಹಿಡಿಯೋದು ಅಂತ ತೋರಿಸ್ತೀನಿ ಬನ್ನಿ. ನಮ್ಮ ಗಾಡಿ ನೋಡಿ, ನಮ್ಮ ರಾಣಿ. ಇದು ಬೇಕಾಗಿರುವಂಥದ್ದು ಏಡಿ ಹಿಡಿಯೋಕ್ಕೆ. ಸೊ ಇಲ್ಲೇ ಹಿಡಿಯೋದು ಏಡಿ ಹಿಡ್ದು ಇವತ್ತು ಕ್ರ್ಯಾಬ್ ಮಸಾಲ ಮಾಡೋದೆ, ಬಿಸಿ ಬಿಸಿ ತಿನ್ನೋದೆ. ಚಿಕನ್ದು ಗಲೀಜ್ ತಗೊಂಡ್ಬಂದು ಹಾಕಿದ್ರೆ ಅದೇ ತಿನ್ನೋಕ್ಕೋಸ್ಕರ ಬರುತ್ತೆ ಏಡಿ, ಆವಾಗ ನಾವು ಹಿಡ್ಕೊಂಬಿಡೋದು ಅಷ್ಟೇ. ಇಟ್ಬಿಟ್ಟು ನೀರಿಗೆ ಬಿಡೋದು, ಕ್ರ್ಯಾಬ್ ಬರೋ ತನಕ ವೆಯ್ಟ್ ಮಾಡಬೇಕು. ತೋರಿಸ್ತೀನಿ ಕ್ರ್ಯಾಬ್ ಹೇಗೆ ಬಂದು ಕ್ಯಾಚ್ ಮಾಡುತ್ತೆ ಅಂತ. ಕ್ರ್ಯಾಬ್ ಹಿಡಿಯೋ ಪ್ರೊಸೆಸ್ ನಡೀತಾ ಇದೆ. ಜಸ್ಟ್ ಈ ಥರ ಇಟ್ಟು ಈ ಥರ ಇಡೋದು. ಇಲ್ಲಿ ನೀರು ಕಮ್ಮಿ ಇರಬೇಕು, ಅಲ್ಲಿ ಬರುತ್ತೇನೋ. ಬಟ್ ಗಲಾಟೆ ಮಾಡಬಾರ್ದು, ಗಲಾಟೆ ಮಾಡಿದ್ರೆ ಕೇಳಿಸ್ಕೊಂಡು ಬರುತ್ತೆ. ಊರಿಗೆ ಬಂದರೆ ನಾನು ಕ್ರ್ಯಾಬ್ ತಿಂದಲೇ ಹೋಗಲ್ಲ. ಬಟ್ ಅಲ್ಲಿ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ, ಆ ಥರ ನನಗೆ ಇಷ್ಟ ಆಗಲ್ಲ. ನಾ ಹಿಡಿದು ಮಾಡಿ ತಿನ್ನಬೇಕು, ಆವಾಗಲೇ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಬೆಂಗಳೂರಲ್ಲೆಲ್ಲ ಯಾವ ಥರ ಅಂದರೆ ವೈಟ್ ಕಲರು, ಬೇರೆ ಬೇರೆ ಕಲರ್ಸ್ ಕ್ರ್ಯಾಬ್ ಸಿಗುತ್ತೆ. ಬಟ್ ಇಲ್ಲಿ ಕಲ್ಲೇಡಿ ಅಂತ, ಲೈಕ್ ಅದು ಬ್ಲ್ಯಾಕ್ ಕಲರ್ ಇರುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಸಾಕಾಗಿರುತ್ತೆ. ಇವತ್ತು ಸಿಗ್ತಾವೋ ಇಲ್ಲೋ ಗೊತ್ತಿಲ್ಲ, ಯಾಕಂದರೆ ನೀರು ಜಾಸ್ತಿ ಇದೆ. ನೀರು ಕಮ್ಮಿ ಇರಬೇಕು, ನೀರು ಕಮ್ಮಿ ಇದ್ದರೆ ಚೆನ್ನಾಗಿ ಬರುತ್ತೆ. ನೋಡೋಣ, ಸಿಕ್ಕಿದ್ರೆ ಅದೃಷ್ಟ, ನಿಮಗೆ ತೋರಿಸ್ತೀನಿ. ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ. ನೋಡಿ, ತುಂಬ ನೀರಿದೆ, ಸಿಗೋದು ಡೌಟೇ, ನೋಡಬೇಕು. ಖರಾಬ್ ಬಿದ್ದೋಗ್ಬಿಟ್ಟೈತೆ. ಕುತ್ಕೊಂಡು ಚಿಕ್ಕ ಮಕ್ಕಳೆಲ್ಲ ಆಡ್ತಿದ್ದೆ ಇದು ಆಟ. ಎಷ್ಟು ಪ್ರಶಾಂತವಾಗಿದೆ ನೋಡಿ. ಅಯ್ಯೋ, ಸಿಕ್ತು ನೋಡಿ ಕೊನೆಗೂ. ಇಲ್ಲಿ ಒಂದು ಕಚ್ಕೊಂಡು ಜಾರ್ತಾ ಐತೆ ನೋಡಿ. ಒಂದು ಕೊಂಡಿ ಮುರಿದೋಗ್ಬಿಟ್ಟಿದೆ, ಅದು ಹೇಗೋ ಒಂದೇ ಕೊಂಡಿ ಇರೋದು. ವೆಯ್ಟ್ ತಡಿ ಒಂದು ನಿಮಿಷ ತೋರ್ಸ ಇಲ್ಲಿ ನೋಡಿ ಹೇಗಿರುತ್ತೆ ಅಂತ. ಇದು ಕಲ್ಲೇಡಿ ಅಂತಾರೆ, ನಮ್ಮೂರ ಕಡೆ ಸಿಗೋದು. ಬ್ಲ್ಯಾಕ್ ಕಲರ್ ಇರುತ್ತೆ. ಇದು ಒಳಜೋರಕ್ಕೆಲ್ಲ ತುಂಬ ಒಳ್ಳೇದು. ಇದ್ರ ಸೂಪ್ ಮಾಡಿ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿತಾ ಇದ್ದಾನೆ, ಹೊರದಾಯ್ತು. ಹೆಣ್ಣ ಇದು? ಅದು ಹೇಗೋ ಗೊತ್ತಾಗುತ್ತೆ ಹೆಣ್ಣು ಅಂತ, ಹೆಣ್ಣು ಗಂಡು ಅಂತ ತಿಳಿಸು. ಎಡಿ ಸಿಕ್ತು ಸದ್ಯ ನಿಮಗೆ ತೋರ್ಸೋಕ್ಕೆ ಅಂತ. ಅಟ್ಲೀಸ್ಟ್ ವಿಡಿಯೋ ಮಾಡಿದಕ್ಕಾರ ಆಯಿತು. ಇಲ್ಲಾಂದರೆ ಒಂದೊಂದು ಸರಿ ಬಂದರೆ KG ಗಟ್ಟಲೆ ತೊಗೊಂಡು ಹೋಗ್ತೀವಿ. ಸಿಕ್ತು, ಇನ್ನೊಂದು ಸಿಕ್ತು. ಮುರಿತಾನೆ. ಇದಕ್ಕೆ 2 ಕೊಂಡಿ ಇದ್ದಾವೇನೋ? ಹಾಂ, ಇದು ತೋರಿಸು ನೀಟಾಗಿ. ಎಷ್ಟು ಇದು ಮರಿ ಅನ್ಸುತ್ತೆ ಮೇ ಬಿ, ಅಲ್ಲ? ಕೈ ಇಟ್ಟು ನೋಡ್ಬೇಕಾ ಮರಿನೋ ಏನಂತ. ಒಬ್ಬೊಬ್ಬ ಸಕ್ಕ ಸ್ಟ್ರಾಂಗು. ಅಯ್ಯಪ್ಪ, ಕೈ ಜಾರಿ ಮಿಸ್ ಆಗಿಬಿಟ್ಟು ಹೋಗೋದು. ಸದ್ಯ ಸಿಕ್ತು. ಎಲ್ಲೋ ಇನ್ನೊಂದು ಕೊಂಡಿ, ಒಂದೇ ಕೊಂಡಿ ಅದ್ರದ್ದು. ಒಂದು ಚಿಕ್ಕ ಕೊಂಡಿ, ಒಂದು ದೊಡ್ಡ ಕೊಂಡಿ ಅದ್ರದ್ದು ಅಲ್ಲ, ಡಿಫ್ರೆಂಟ್ ಇದೆ. ಹಾಕು ಇದಕ್ಕೆ. ಸೊ 2 ಸಿಕ್ತು. ಮೀನು ಹಿಡಿಯೋ ಪ್ರೋಗ್ರಾಮ್ ಕೂಡ ಇದೆ.
ನಾನು ಹೋಗಲ್ಲ, ಆದರೆ ಮೀನು ಹಿಡಿಯೋಕ್ಕೆ ನನ್ನ ಬ್ರದರ್ ಹೋಗ್ತಾ ಇದ್ದಾನೆ, ಅವನು ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದಾನೆ. ಇದೊಂದೇ ಕೆಲಸ, ಊರಿಗೆ ಬಂದರೆ ಕ್ರ್ಯಾಬ್ ಹಿಡಿಯೋದು, ಫಿಶ್ ಹಿಡಿಯೋದು, ಅದೊಂದೇ ಕೆಲಸ. ಅದು ಹಿಡಿಯೋಕ್ಕೆ ಚೆಂದ. ನನಗಂತೂ ತುಂಬ ಆಸೆ ಈ ಕ್ರ್ಯಾಬ್ ಹಿಡಿದು ಅದ್ರ ಕರಿ ಮಾಡ್ಕೊಂಡು ತಿನ್ನೋದು. ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ. ತೋರಿಸ್ತೀನಿ ಅದನ್ನು. ಇಲ್ಲ, ಅಲ್ಲಿ ಸಿಕ್ಕಿಲ್ಲ. ಇಲ್ಲ ಅಲ್ಲ, ತಿನ್ಕೊಂಡು ಹೋಗ್ಬಿಟ್ಟಿದೆ. ಸಿಕ್ಕಿದೆ ಅಂತ ಹೇಳ್ತಾವನೆ. ಇರಿ ತೋರಿಸ್ತೀನಿ. ಇದ್ರ ಮೇನ್ ಥಿಂಗ್ ಏನು ಅಂದರೆ ಮೇನ್ ಥಿಂಗ್ ಏನಂದರೆ ಅದನ್ನು ವಾಶ್ ಮಾಡಬೇಕು. ಆವಾಗಲೇ ಅದು ವಾಶ್ ಮಾಡಬೇಕಾದ್ರೂ ಅಷ್ಟೇ ಕೈಯೆಲ್ಲ ಕಡ್ತಾ ಬರುತ್ತೆ. ಸೊ ನೀಟಾಗಿ ವಾಶ್ ಮಾಡಬೇಕು. ಇದು ಕಲ್ಲೇಡಿ ಅಲ್ವಾ, ಅದು ಕಲ್ಲೇಡಿ ಅಂದರೆ ಇದೆಲ್ಲ ಜಾಸ್ತಿ ಕಲ್ಲು ಕಡೆಗಡೆ, ಬದಿದ ಕೆಳಗಡೆ ಆ ಥರ ಇರುತ್ತೆ. ಬಟ್ ತುಂಬ ಟೇಸ್ಟು. ಏನು ಸಿಟಿಲಿ ಸಿಗುತ್ತೆ ಅದಕ್ಕಿಂತ 10 ಪಟ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಿ ಚಿಕ್ಕ ಚಿಕ್ಕ ಮರಿ ಹಿಡಿಯೋ. ಚೆನ್ನಾಗಿರುತ್ತೆ ಬಿಡ, ಚೆನ್ನಾಗಿರುತ್ತೆ ಕಣ. ಇಲ್ಲಿ ಮರಿ ಹಿಡಿದ್ಬಿಟ್ಟು ಬಿಟ್ಬಿಡು, ಹಂಗೆ ತೋರಿಸ್ಬಿಟ್ಟು. ಹುಷಾರು ಕೈ ನೋಡಿ, ಮರಿ ಎಷ್ಟು ಚಿಕ್ಕ ಮರಿ. ಬಿಟ್ಬಿಡೋಣ, ಬೇಡ ಪಾಪ. ನೀರು ಜಾಸ್ತಿ ಆಗಿರೋದ್ರಿಂದ ಸಿಕ್ಕಲ್ಲ ಇವಾಗ. ಇದು ಸಿಕ್ಕಿರೋದೇ ಅದೃಷ್ಟ. ಅಂದ್ಕೊಂಡೆ ನೀರು ತುಂಬ ಇದೆ, ಸಿಗುತ್ತೋ ಇಲ್ವೋ ಅಂತ. ಸೊ ಸದ್ಯಕ್ಕೆ ಇಷ್ಟಾರು ಸಿಕ್ಕಿದೆ, ಪುಣ್ಯ. ಇದನ್ನೇ ಮಾಡಿ ತೋರಿಸ್ತೀನಿ ಹೇಗಿರುತ್ತೆ ಅಂತ ನೋಡಿ. ಇಷ್ಟೊಂದು ನೀರು ಇರಬಾರ್ದು, ನೀರು ಕಮ್ಮಿ ಇದ್ದರೆ ಮಾತ್ರ ಸಿಗೋದು ಕ್ರ್ಯಾಬ್ಸು. ಇದೆಯಾ ಇಲ್ವಾ? ಸರಿ ಬಾ ಹೋಗೋಣ. ಸೊ ಹೊರಟ್ವಿ. ಮನೆಗೆ ಹೋಗ್ಬಿಟ್ಟು ಕ್ಲೀನ್ ಮಾಡಿ ತೋರಿಸ್ತೇನೆ. ಇಲ್ಲೇ ಕ್ಲೀನ್ ಮಾಡ್ಕೊಂಡು ಹೋಗೋಣವಾ? ನನ್ನ ಮೂಗು ಹೇಗಾಗ್ಬಿಟ್ಟಿದೆ ಅಂದರೆ, ಹೀಗಿರೋ ಮೂಗು ಹೀಗಾಗ್ಬಿಟ್ಟಿದೆ. ಅಷ್ಟು ಎಫೆಕ್ಟ್ ಕೊಟ್ಟಿದೆ. ಫೀವರ್ ಬೇರೆ ಇತ್ತು, ಇವಾಗ ಬೆಟರ್, ಚೆನ್ನಾಗಿದ್ದೀನಿ. ಬಟ್ ಇನ್ನೂ ವಾಯ್ಸ್ ಎಲ್ಲ ಸರಿಯಾಗಿಲ್ಲ. ಹೊರಟ್ವಿ ಮನೆಗೆ ಇವಾಗ. ರೋಡ್ ತೋರಿಸ್ತೀನಿ ನೋಡಿ. ಅಂದರೆ ನಮ್ಮ ರೋಡ್ ಚೆನ್ನಾಗಿದೆ, ಮನೆ ಮೇನ್ ರೋಡಲ್ಲಿ. ಇದು ತೋಟದ ರೋಡ್ ಅಲ್ವಾ, ಹಾಗೆ ಸ್ವಲ್ಪ ಗಾಡಿಗಳು, ಟ್ರ್ಯಾಕ್ಟರ್ಸ್ ಎಲ್ಲ ಓಡಾಡಿ ರೋಡೆಲ್ಲ ಹಾಳಾಗ್ಬಿಟ್ಟಿದೆ. ನೀರು ಬಿಡ್ದಲ್ಲೇ ಎಲ್ಲ ಇಸ್ತಿ. ನಮ್ಮ ಡ್ಯಾಮ್ ಕೂಡ ತುಂಬಿಲ್ಲ, ಮಳೆ ಬಂದಿಲ್ಲ ಸರಿಯಾಗಿ. ವರ್ಷ ತುಂಬೋದು, ಈ ವರ್ಷ ಏನೋ ಡ್ಯಾಮ್ ಕೂಡ ತುಂಬಿ, ಹಂಗಾಗಿ ವಾಶ್ ಮಾಡ್ತದಾನೆ ಕ್ಯಾಬು. ವೇಸ್ಟ್ ಅದು. ತೆಗಿತಾರೆ, ಬಟ್ ಹೋಟ್ಲಲ್ಲೆಲ್ಲ ಅದು ತೆಗಿಯಲ್ಲ ಕಣೋ. ಈ ಥರ ಪೀಸ್ ಮಾಡಬೇಡ, ಸ್ಟ್ರೈಟ್ ಅದೊಂದೇ ಹಾಕು. ಆಮೇಲೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಕಿ ಕೂಡ ವಾಶ್ ಮಾಡಬೇಕು. ನೋಡಿ, ಈ ಥರ ಇದರಲ್ಲಿ ಒಳಕಲಲ್ಲಿ ರುಬ್ಬಿ, ಕಲ್ಲುಪ್ಪು ಈ ಥರ ಎಲ್ಲ ಯೂಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಒಳಕಲಲ್ಲಿ ರುಬ್ಬಿ ಹಾಕಿದ್ವಿ, ಏನು ಟೇಸ್ಟ್ ಇರುತ್ತೆ ಗೊತ್ತಾ? ಒಳ್ಳೆ ಟೇಸ್ಟು. ನನಗೆ ತುಂಬ ಇಷ್ಟ. ಮಿಕ್ಸಿಲಿಂತನೂ ನಾನು ಬಂದರೆ ಯಾವಾಗಲೂ ಒಳಕಲಲ್ಲಿ ರುಬ್ಬಿ ಮಾಡ್ತೀನಿ ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಈ ಥರ ಕಲ್ಲೆಲ್ಲ ಯೂಸ್ ಮಾಡಿ ಸೊ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನನಗೆ ಫೀವರ್ ಬಂದಿರೋದಕ್ಕೂ ಅದಕ್ಕೂ ಇದು ಖಾರವಾಗಿ ಒಳ್ಳೆ ಟೇಸ್ಟು, ತುಂಬ ಚೆನ್ನಾಗಿದೆ. ಈಗಲೂ ಬಾಯಿ ಉರಿತಾ ಇದೆ, ಅಷ್ಟು ಚೆನ್ನಾಗಿತ್ತು. ಚೂಸಿಯಾಗಿ ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಬೆಂಗಳೂರಲ್ಲಿ ಮಾಡ್ತೀನಿ, ಆದರೆ ಈ ಟೇಸ್ಟು ಇದು ಬರೋದೇ ಇಲ್ಲ ಬಿಡಿ. ತುಂಬ ಚೆನ್ನಾಗಿತ್ತು. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ. ಥ್ಯಾಂಕ್ ಯು.